ಕಳೆದ 35 ವರ್ಷಗಳಿಗಿಂತಲೂ ಹೆಚ್ಚಿನ ಕಾಲದಿಂದಲೂ ಈ ಪ್ರಗತಿಪರ ಕೃಷಿಕರ ಹೆಸರು ಧನಪಾಲ ನಾನಪ್ಪ ಯಲ್ಲಟ್ಟಿ. ಹಳಿಂಗಳಿ, ಬಾಗಲಕೋಟೆ ಜಿಲ್ಲೆಯವರು. ಟೊಮ್ಯಾಟೊ, ಕಬ್ಬು, ಅರಿಶಿನ, ಬಾಳೆಯಂತಹ ಹಲವು ತರಕಾರಿ ಬೆಳೆಗಳನ್ನು ಬೆಳೆಯುತ್ತಾ ಮಿಶ್ರ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವ ಇವರು ತಮ್ಮ ಕೃಷಿ ಅನುಭವದ ಬಗ್ಗೆ ನಮ್ಮೊಂದಿಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. ಸರ್, ನಂದು ಟೋಟಲ್ 25 ಎಕರೆ ನನ್ನ ಸ್ವಂತದ್ರಿ. ಒಂದು 40 ಎಕರೆ ಲೀಸ್ ಮ್ಯಾಗ ಮಾಡೀನಿ ನಾನು. ಮಾಡಿದ್ರೆ ಒಂದು ಬೆಳೆ ನಾ ಮಾಡಿಲ್ಲ. ಒಂದು 30 ಎಕರೆ ಕಬ್ಬ, ಅದರೊಳಗೆ ಒಂದು 5 ಎಕರೆ ಕಾಯಿಪಲ್ಯ, ಒಂದು 2 ಎಕರೆ ಬಾಳೆ, ಅರಿಶಿನ ಒಂದು 3-4 ಎಕರೆ. ಹಿಂಗೆ ಪಾರ್ಟ್ ಎಲ್ಲ ಥರನೂ ಇರ್ಬೇಕು ನಮಗೆ. ಕಬ್ಬ ನಮ್ಮ ಹೆಚ್ಚು ಕಮ್ಮಿ ಹೇಳಿರಲಿ 9 ತಿಂಗಳಾಗ ನಾವು 90 ಟನ್ ಬರ್ತಕ್ಕಂಥದ್ದೊಂದು ಪ್ಲಾಟ್ ಆತಿ. ಭಾಳ ಸೂಪರ್ ಪ್ಲಾಟ್ ಅದ್ರಿ. ಮತ್ತು ಈ ವರ್ಷ ಮಳೆಗಾಲ ಇಲ್ಲಾರ ಸಂಬಂಧ ಸ್ವಲ್ಪ ಇಳುವರಿ ಕುಂಡಿದ್ಲಿಕ್ಕೆ 100 ಮೇಲೆ ಹಾಕಿತ್ತು ನಂದು. ಅದಕ್ಕೆ ಎಲ್ಲ ಥರ ಬೆಳೆಯುವಂಥ ವ್ಯವಸ್ಥೆ ಮಾಡಬೇಕು. ಸ್ವಲ್ಪ ಮಾಡಬೇಕು. ಎಲ್ಲನೂ ನಮಗೆ ರೇಟ್ ಸಿಗ್ತೈತೆ. ನಮ್ಗೆ ಒಂದಿರ್ಲಿಕ್ಕೆ ಒಂದರ ರೇಟ್ ಸಿಗುವಂಥದ್ದು ವ್ಯವಸ್ಥೆ ಆಕೈತೆ. ಮತ್ತು ಈ ಕಬ್ಬಿನೊಳಗೆ ಇಂಟರ್ ಕ್ರಾಪ್ ಮಾಡುವಂಥದ್ದೊಂದು ವ್ಯವಸ್ಥೆ ಮಾಡ್ಕೋಬೇಕು ನಾವು. ಈಗ ಒಂದು 2 ಎಕರೆ ಟೊಮೆಟೊ ಮಾಡೀನಿ. ಒಂದು 2.5 ಲಕ್ಷ ರೂಪಾಯಿ ಆಯ್ತು ಒಂದು 2 ಎಕರೆದಾಗ. ನನಗೆ ಜೀರೋ ಮೇಂಟೆನ್ಸ್ ಒಂದು 15,000 ರೂಪಾಯಿ ಖರ್ಚು ಮಾಡೀನಿ ಬರೀ ಅದಕ್ಕೆ. ಈಗ ಫ್ರೀ ಕೊಟ್ಟಿರೋ ಅವ್ರು ತೆಗೆದು ಇಲಾಖೆ ರೆಡಿ ಆಗಿದ್ರು. ಅವ್ರು ತೆಗೆದು ಇಲಾಖೆ ರೆಡಿ ಆಗಿರೋ ಅಂದ್ರೆ ರಿಸೆಕ್ಟ್ ಮಾಡ್ತಾರೆ, ನಕ್ಕಿ ರೇಟ್ ಸಿಗುತ್ತೆ ನನ್ನೊಂದು ಲೆಕ್ಕಾಚಾರ. ಆ ಪ್ರಕಾರ ತಂದು ಹಾಕೀನಿ. 15,000 ರೂಪಾಯಿ ಖರ್ಚು ಮಾಡೀನಿ. ಒಂದು 2.5 ಲಕ್ಷ ತನಕ ಇಂಟರ್ ಕ್ರಾಪ್. ಕಬ್ಬಿನಕ್ಕಿಂತ ನಮ್ಗೆ ಇಳುವರಿನೂ ಜಾಸ್ತಿ. 2 ಎಕರೆದಾಗ ಒಂದು 2.5 ಲಕ್ಷ ಅಂದ್ರೆ ಬರೀ 3-3.5 ತಿಂಗಳು ಕ್ಲಾಸ್ ಮುಗಿದೋತ್ರಿ. ಮತ್ತು ಅದಕ್ಕೆ ಗ್ರೀನ್ ಮ್ಯಾನ್ಯೂರಿಂಗ್ ಕಬ್ಬಿಗೆ ಒಂದು ಹೆಲ್ಪ್ ಆಕತ್ರಿ. ಅದನ್ನೆಲ್ಲ ಮುರಿದು ಹಾಕಿಬಿಟ್ಟು ಕಬ್ಬು ಭಾಳ ಟಾಪ್ ಬರುತ್ತೆ. ಫರ್ಟಿಲೈಸರ್ ಭಾಳ ಕಮ್ಮಿ ಹತ್ತತ್ರಿ ಅದಕ್ಕೆ. ಟೊಮೆಟೊ ಇದೊಂದು ಮೇಘದೂತ ತೈಕಿಂದ ಒಂದು 1200 ಮಾಡೀನಿ ರೀ. ಜವಾರಿ ಒಂದು 6,000 ಮಾಡೀನಿ ರೀ. ನಾ ಪ್ಲಾಂಟೇಷನ್ ಮಾಡೋ ಟೈಮ್ದಾಗ 50-100 ರೂಪಾಯಿ 25 kg ಮಾರ್ತಿತ್ತು ಆ ಟೈಮ್ಗೆ. ನಾವು ಯಾವಾಗ ಮಾಡ್ಬೇಕು ರೀ, ರೇಟ್ ಯಾವಾಗ ಲೋ ಆಕತ್ತಲ್ಲ ಆ ಟೈಮ್ದಾಗ ನಾವು ಮಾಡಿದ್ರೆ ಭಾಳ ಸೂಪರ್ ಬಂದ್ಬಿಡುತ್ತೆ. ಒಟ್ಟು ರೇಟ್ ನಕ್ಕಿ ಸಿಗ್ತೈತೆ ರೀ. ನಾವು ಮಾಡೋ ಟೈಮ್ದಾಗ 50-100 ರೂಪಾಯಿ ಟ್ರೇ ಐತ್ರಿ 25 ಕಿಲೋಕ್ಕೆ ರೀ. ಇವಾಗ 12ರಿಂದ 1300 ರೂಪಾಯಿ ಟ್ರೇ ಆಗೈತೆ ರೀ ಇವತ್ತು 25 ಕಿಲೋಕ್ಕೆ. ಇದು ನಾನು ಹಚ್ಚಿದ್ದ ಜುಲೈ 19ಕ್ಕೆ ರೀ. ಮೂಲ ಗೊಬ್ಬರ DAP, ಪೊಟ್ಯಾಷ ಮತ್ತು ಗ್ರೀನ್ ಕ್ರಾಪ್, ವೈಟ್ ಗೋಲ್ಡ, ಅಮಿನೋಜಿ ಇವೆಲ್ಲ ಸೂಕ್ಷ್ಮ ಪೋಷಕಗಳು, NPK ಇವೆಲ್ಲ ಹಾಕಿಬಿಟ್ಟು ತಿಪ್ಪಿ ಗೊಬ್ಬರ ಹಾಕಿ ಬೆಡ್ನಾಗ ಹಾಕಿ ಮಲ್ಚಿಗೆ ಹಾಕ್ಕೊಂಡು ಡ್ರಿಪ್ ಜೋಡಿಸಿ ಹಸಿ ಮಾಡಿ ಒಂದು 8 ದಿವಸದ ನಂತರ ನಾನು ಇದನ್ನು ಪ್ಲಾಂಟೇಷನ್ ಮಾಡ್ಕೊಂಡ್ರೆ ಕುಣಿ ಒಳಗೆ PSB, ಅಜಿಟೋಬೆಕ್ಟಾ, ಅಜಿಲೋಫಿಲಮ್ ಇವೆಲ್ಲ ಜೀವಾಣುಗಳನ್ನು ಕುಣಿಯಲ್ಲಿ ಹಾಕಿ ಲವಣಿ ಮಾಡಿಕೊಂಡ್ರೆ ಭಾಳ ಚಲೋ ಬೆಳೆ ಬಂದೈತೆ ರೀ. ಅದು ಕಾಲಕ್ಕೆ ಅನುಗುಣವಾಗಿ ವಾತಾವರಣಕ್ಕೆ ತಕ್ಕಂಗೆ ನಾವು ಅದ್ರದ್ದು ಬೆಳೆಗಳದ ಅವ್ರ ಮಾತುಗಳನ್ನು ಅರ್ಥ ಮಾಡ್ಕೊಳ್ಳೋಂಥದ್ದು ಶಕ್ತಿ ನಮ್ಮತ್ತಿಗೆ ಇರಬೇಕು. ಅದಕ್ಕೇನು ಬೇಕು ಏನಿಲ್ಲ ಅದನ್ನ ತಿಳ್ಕೊಳ್ಳೋಂಥ ಶಕ್ತಿ ನಂಬೇಕು. ನಾವು ಅದು ಬೆಳೆ ಜೋಡಿ ಮಾತಾಡುವಂಥದ್ದು ನಮ್ಮ ಮತ್ತಿಗೆ ಒಂದು ನಾಲೆಜ್ ಇರಬೇಕು. ಆ ರೀತಿ ಅದಕ್ಕೇನು ಬೇಕಾ ನ್ಯೂಟ್ರಿಯೆಂಟ್ ಆಗಲಿ ಸ್ವಲ್ಪ ಕೆಲವೊಂದು ಹೈಲಿ ಕೆಮಿಕಲ್ ಹೊಳ್ಳಿ ಹಾಕೋಬಾರ್ದು. ಯಾಕಂದ್ರೆ ನಾಳೆ ತಿಂತೀವಿ ನಾವು. ಇವು ಕ್ಯಾನ್ಸರು ಗಿನ್ಸರು ಭಾಳ ಸಮಸ್ಯೆ ಆಗ್ತವೆ. ಅದಕ್ಕೇನು ಸಾಧ್ಯ ಅಷ್ಟು ಆರ್ಗ್ಯಾನಿಕ್ದಾಗ ನಾವು ಬೆಳೆಯುವಂಥದ್ದು ಮಾಡಬೇಕು. ಭಾಳ ಸಮಸ್ಯೆ ಬಂದಾಗ ಮಾತ್ರ ಅಷ್ಟೇ ಕೆಮಿಕಲ್ ತೊಗೊಳ್ಳೋದು. ನನ್ನ ಇದ್ರ ಪ್ರಕಾರ ಒಂದು 2,000 ಟ್ರೇ ಒಂದು ಎಕರೆಗೆ ಹಾಕತ್ರಿ. ಎಕರೆಗೆ 7,000 ಕುಂಡ್ತಾವ್ರಿ. 2,000 ಟ್ರೇ ಅಂತಂದ್ರೆ ಹೆಚ್ಚು ಕಮ್ಮಿ ಒಂದು ಟ್ರೇಕ್ ಇದು ಮಾಡಿದ್ರು 20-25 ಲಕ್ಷ ರೂಪಾಯಿ ಹಾಕತ್ರಿ ಒಂದು ಎಕರೆಗೆ. ಆ ಥರ ಒಂದು ನಿರೀಕ್ಷೆಯಲ್ಲಿ ಅದನ್ರಿ. ಹಾರ್ವೆಸ್ಟಿಂಗ್ ಇನ್ನೇನು 4-5 ದಿವಸ ಸ್ಟಾರ್ಟ್ ಆಕತ್ರಿ. ಕಬ್ಬಿನಾಗೂ ಮಾಡೇನಿ ರೀ. ಮುಂದೆ ಅರಿಶಿನ 3-4 ಎಕರೆ ಮಾಡೀನಿ. ನಾವು ಮಾಡೋದು ಸಮಗ್ರ ಕೃಷಿ ರೀ. ಕಬ್ಬನ್ನು ಮಾಡೀನಿ ರೀ. ಕಬ್ಬಂತೂ ಈಗ 9 ತಿಂಗಳದಾಗ ನಮ್ದು 80-90 ಟನ್ ಬೀಳ್ತು ರೀ. ಕಬ್ಬನ ಆಲ್ರೆಡಿ ಈಗ ನಾವು ನೋಡಿದ್ದೀವಿ. ಮುಂದೆ ಅರಿಶಿನ ಮಾಡೀನಿ ರೀ, ಬಾಳೆ ಮಾಡೀನಿ, ಕ್ಯಾಬೇಜ್ ಮಾಡೀನಿ. ಅದು ಎಲ್ಲನೂ ಇರಬೇಕು. ಒಂದು ಬೆಳೆ ಮ್ಯಾಗ ನಾವು ಡಿಫೆಂಡ್ ಆಗಿರಬಾರ್ದು. ಒಂದು 20 ಗುಂಟೆ ಅದ 4 ಎಕರೆ ಇದೆ, ಒಂದು 20 ಗುಂಟೆ ಕ್ಯಾಬೇಜ, 20 ಗುಂಟೆ ಟೊಮೆಟೊ, 1 ಎಕರೆ ಕಬ್ಬ. ಈ ರೀತಿ ಮಾಡೋದ್ರಿಂದ ಒಂದ್ರಾಗ ರೇಟ್ ಫೇಲ್ ಆದರೂ ಇನ್ನೊಂದ್ರಾಗ ನಾವು ಬೆಳೆಯುವಂಥದ್ದು ನಮ್ಗೆ ರೇಟ್ ಸಿಗುತ್ತೈತೆ ಅನ್ನುವಂಥದ್ದೊಂದು ನನ್ನ ಅಭಿಪ್ರಾಯ ಇರೋದು. ಎಲ್ಲಾ ಸಮಯದಲ್ಲೂ ಬೆಳೆ ಲಾಭವನ್ನು ತಂದುಕೊಡುವುದಿಲ್ಲ. ಹಾಗಾಗಿ ಅಂತಹ ಸಮಯದಲ್ಲಿ ಧೈರ್ಯಗೆಡದೆ ಕೃಷಿ ಚಟುವಟಿಕೆಯನ್ನು ಮುಂದುವರಿಸಬೇಕು. ಈ ನಿಟ್ಟಿನಲ್ಲಿ ಯಾವೆಲ್ಲ ಹಂತಗಳನ್ನು ಅನುಸರಿಸಬೇಕು ಎಂಬ ಬಗ್ಗೆ ಧನಪಾಲ ನಾನಪ್ಪ ಯಲ್ಲಟ್ಟಿ ಅವರ ಅನುಭವದ ಮಾತುಗಳಿವು. ಸರ್, ಟೊಮೆಟೊ ಅಕಸ್ಮಾತ್ ರೇಟ್ ಸಿಗಲಿಲ್ಲ. ಲಾಸ್ಟ್ ಟೈಮ್ದಾಗ ನಾನು 2 ಎಕರೆ ಮಾಡೀನಿ ರೀ. 2 ಲಕ್ಷ ಖರ್ಚು ಮಾಡಿ 1,75,000 ರೂಪಾಯಿ ಟೊಮೆಟೊ ಆಯ್ತು. ನಾನು ಹಾಕಿದ್ದು 75,000 ರೂಪಾಯಿ ಲಾಸ್ ಆತ್ರಿ. ಲಾಸ್ ಆದ್ರೆ ಅದಕ್ಕೊಂದು ಪರ್ಯಾಯವಾಗಿ ನಾನು ಏನು ಮಾಡಿ ಅಂದ್ರೆ ಸರ್, ಈಗ ಇದು 80% ಕಟಾವು ಮುಗಿದ ಕೂಡಲೇ 2.5 ಫೂಟಿಗೆ ಒಂದೊಂದು ಕುಣಿ ತೆಗೆದುಬಿಟ್ಟು ಅದರೊಳಗೆ ಸ್ವಲ್ಪ ತಿಪ್ಪಿ ಗೊಬ್ಬರ, ಎರೆಹುಳು ಗೊಬ್ಬರ ಇವೆಲ್ಲ ಹಾಕಿಬಿಟ್ಟು ಕುಣಿದು ತೆಗ್ಕೊಂಬಿಟ್ಟು ಮತ್ತೊಂದು 80% ಕಟಾವು ಆದ ನಂತರ ಅದರೊಳಗೆ ಹೀರಿ ಹಾಕಿನ್ರ. ಹೀರಿ ಒಳಗೆ 14 ಲಕ್ಷ ರೂಪಾಯಿ ಆಯ್ತು ನನಗೆ. ಅಂದರೆ ಏನು ಮಾಡಬೇಕು ಅನ್ನೋಂಥದ್ದು ನಮ್ಮ ಪ್ರತಿ ದಿವಸ ಪ್ರತಿ ಕ್ಷಣನ ಅಗ್ರಿಕಲ್ಚರ್ದಾಗ ನಾವು ಎಟ್ರು ಕಲಿತರು ಕಮ್ಮಿ ಐತಿ, ಎಷ್ಟು ತಿಳ್ಕೊಂಡ್ರು ಕಮ್ಮಿ ಐತಿ. ಇವತ್ತು ನಾ ಶಾಣೆ ಆದನಂದ್ರೆ ಮತ್ತೊಂದು ತಾಸು ಬಿಟ್ಟು ಚೇಂಜ್ ಇರ್ತದೆ ರೀ ಈಗಿನ ಪರಿಸ್ಥಿತಿ ಒಳಗೆ. ಅದಕ್ಕೆ ಬರೆಯಾಗಿ ನಾ ಏನು ಮಾಡ್ಬೇಕಪ್ಪ ಅಂದ್ರೆ ನಾವು ತಲೆ ಕಟ್ಸ್ಕೊಂಡು 4 ಫ್ರೆಂಡ್ಸ್ ಜೋಡಿ, ರೈತರ ಜೋಡಿ ಮಾತಾಡಿಕೊಂಡು ಡಿಸ್ಕಷನ್ ಮಾಡೋದ್ರಿಂದ ಅದಕ್ಕೊಂದು ಪರಿಹಾರ ಸಿಗ್ತೈತಿ. ಆ ರೀತಿ ಮಾಡ್ಕೊಂಡು ಅದು ಹಾಕಿದ್ರೆ 14 ಲಕ್ಷ ರೂಪಾಯಿ ಆಯ್ತು. ಇದು ಅದ್ರ ನಂದು ಅದ ಸೇಮ್ ಅದ ರೀ. 80% ಕಟಾವು ಕೂಡಲೇ ಇಲ್ಲೊಂದು ಹೋಲ್ ತೆಗೆದುಬಿಟ್ಟು ಅದ್ರಾಗ ಒಂದು ಹೀರಿ ಹಾಕಿ ಸುಮಾರು ಜನ ನಾನು ನೋಡ್ಕೊಂಡು ಮಾಡಿದಾರೆ. ಭಾಳ ಚಲೋ ಆಗೈತೆ ರೀ, ಭಾಳ ಬೆಸ್ಟ್ ಆಗೈತೆ ರೀ.
ಇದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಒಂದು ಮೊನ್ನೆ ರಾಷ್ಟ್ರ ಪ್ರಶಸ್ತಿ ಆಯ್ತು ನಮ್ದು ಇದ್ರ ಜೈಪುರದೊಳಗೆ ನಮ್ಮ ರಾಷ್ಟ್ರ ಪ್ರಶಸ್ತಿ ಅಂತೇಳಿ ಅವರೊಂದು ಪ್ರಶಸ್ತಿ ಕೊಟ್ಟರೆ ಸುಮಾರು ಒಂದು 30-40 ಅವಾರ್ಡ್ ಬಂದವ್ರೆ. ಅವಾರ್ಡ್ಗೋಸ್ಕರ ಆತಲ್ಲ ನಾನು ಮಾಡಿದ್ದು ನೋಡಿಬಿಟ್ಟು ಅವರೇ ಬಂದುಬಿಟ್ಟು ಇಲ್ಲ ಚಲೋ ಮಾಡ್ತಾನಂತ ಏಕೆಂದ್ರೆ ಅವ್ರು ಕರೆದ್ಬಿಟ್ಟು ನಮ್ಗೆ ಕೊಡುವಂಥದ್ದು ಒಂದು ವ್ಯವಸ್ಥೆ ಐತ್ರಿ, ಮಾಡ್ತಾರೆ ರೀ. ಚಲೋ ಬೆಳೆ ಬಂದೈತಿ. ನಾ ರೈತಿಗೆ ಹೇಳೋದು ಇಷ್ಟ ಅಂದ್ರೆ ಏನೋ ಒಂದು ಬೆಳೆ ಮ್ಯಾಗ ಡಿಪೆಂಡ್ ಆಗಬೇಡ್ರಿ, ಕಬ್ಬನ್ನು ಇರಬೇಕು, ಬಾಳೆನೂ ಇರಬೇಕು. ಸ್ವಲ್ಪ ಎಲ್ಲ ಮಾಡೋದ್ರಿಂದ ಯಾವುದೋ ಒಂದು ರೇಟ್ ನಾವು ಫೇಲ್ ಆದರೂ ಕ್ರಾಪ್ ಫೇಲ್ ಆದರೂ ಸುದಾ ನಮ್ಗೊಂದು ವ್ಯವಸ್ಥಿತ ರೇಟ್ ಸಿಗ್ತೈತಿ, ನಾವು ಬದುಕಲಾಕ ಒಂದು ಹಾದಿ ಆಕತ್ರಿ. ನಾವು ಅರಿಶಿನ ಬೆಳಕತ್ತಿ ಒಂದು 10-15 ವರ್ಷ ಆತ್ರಿ. ನಡಬಾರ್ಕ್ ಒಂದು 3-4 ವರ್ಷ ನಾವು ಬಂದ್ ಮಾಡಿದ್ರಿ. ಯಾಕಂದ್ರೆ 5,000-6,000 ರೂಪಾಯಿ ರೇಟ್ ಅಂತೂ ವರ್ಕೌಟ್ ಆಗಲಿಲ್ಲ. ಈ ಸಲ ಮತ್ತೊಂದು 4 ಎಕರೆ ಮಾಡೀನಿ ರೀ. ಚೆನ್ನಾಗಿ ಸೇಲಮ್ ಐತ್ರಿ, ಭಾಳ ಅಗದಿ ಚಲೋ ಇದೈತ್ರಿ. ಮುಂದೆ ಈಗ ಮೇ 20ನೇ ತಾರೀಕು ನಾವು ಪ್ಲಾಂಟೇಶನ್ ಮಾಡಿದ್ವಿ ರೀ. ಪ್ಲಾಂಟೇಶನ್ ಮಾಡ್ಬೇಕಾದ್ರೆ ಭಾಳ ಚಲೋ ಬಂದ್ರಿ ಅಷ್ಟೇ ಸಲ ಚೆನ್ನಾಗಿ ಸೇಲಮ್ ಅಂತ ಹೇಳಿದ. ಇದಕ್ಕೆ ಬೇಸಲ್ ಡೋಸು DAP, ಪೊಟ್ಯಾಷ, ಮೈಕ್ರೋನ್ಯೂಟ್ರಿಯೆಂಟ, ಮುಂದೆ PGR ಗ್ರೂಪ್ ಬರ್ತಾವೆ ಕೆಲವೊಂದೆಲ್ಲ ಇವನ್ನ ಹಾಕಿಬಿಟ್ಟು ಬೆಡ್ ಮಾಡಿ ತಿಪ್ಪಿ ಗೊಬ್ಬರ ಹಾಕಿ ಮಳೆ ಇದ್ದಿದ್ದಿಲ್ಲ. ಅದು ಸ್ವಲ್ಪ ನಾವೇನು ಡ್ರಿಪ್ ಹನಿ ನೀರಾವರಿ ಮಾಡಿ ಅದರೊಳಗಡೆ ನಾವು ಕುಣಿ ಮಾಡಿ ಇದು ಮಾಡಿ ಹಚ್ಕೊಂಡು ಪ್ಲಾಂಟೇಶನ್ ಮಾಡಿದ್ವಿ ರೀ. ಚಲೋ ಮರಿ ಬಂದ್ವಿ, 1ಕ್ಕೆ 7, 8, 10 ತನಕ ಬಂದದ್ರಿ. ಧನಪಾಲ್ ಅವರು ಹೈನುಗಾರಿಕೆಯಲ್ಲಿಯೂ ತೊಡಗಿಸಿಕೊಂಡಿದ್ದು ಹೆಚ್ಚುವರಿ ಆದಾಯದೊಂದಿಗೆ ಕೃಷಿ ಪೂರಕ ಗೋ ಉತ್ಪನ್ನಗಳನ್ನು ತಾವೇ ತಯಾರಿಸಿಕೊಂಡು ಕೃಷಿ ಭೂಮಿಗೆ ಬಳಸುತ್ತಿದ್ದಾರೆ. ಸ್ಟಾರ್ಟ್ ಆತಿ. ಮತ್ತು ಹೈನುಗಾರಿಕೆ ಮಾಡಿ ಒಂದು 25 ಲೀಟರ್ ಹಾಲು ಕೊಡುತ್ತೆ ನಮ್ಮೊಂದು ಎಮ್ಮೆಗೋಡು. ಒಂದು ಎಲ್ಲಿಂದ ತಂದಿನ ಹರಿಯಾಣದಿಂದ ತಂದಿನಿ. ಅದನ್ನು ಭಾಳ ಚಲೋ ಐತ್ರಿ. ನಾವು ತರಬೇಕಾದ್ರೆ ಟ್ರಾನ್ಸ್ಪೋರ್ಟೇಷನ್ದಾಗ ಸ್ವಲ್ಪ ಕರ ಇದಾಗಿ ಸ್ವಲ್ಪ ಡ್ಯಾಮೇಜ್ ಆಗಿ ಒಳಗೆ ಸತ್ಬಿಟ್ಟು ತೆಗೆದ ನಂತರ ಆದರೂ 22 ಲೀಟರ್ ಹಾಲು ಹಿಂಡ್ತಿರೋದು. ಈ ಸಲ ಒಂದು 28 ಲೀಟರ್ ತನಕ ಹಾಲು ಹಿಂಡ್ತೈತೆ ಒಂದು ಆಶೆ ರೀ. ಚಲೋ ಭಾಳ ಸಮಾಧಾನ ಐತಿ. ಅದ್ರ ಜೋಡಿ ಒಂದು ಜವಾರಿ ಆಕಳನ್ನು ಜೀವಾಮೃತ, ಗೋಕುಪ್ರಾಮೃತ ಇವೆಲ್ಲನೂ ಮಾಡ್ಕೊಂಡು ಡ್ರಿಪ್ನಾಗ ಹಾಕುವಂಥ ವ್ಯವಸ್ಥೆ ಮಾಡ್ತೀನಿ. ಗೋಕುಪ್ರಾಮೃತ ನಾವು ಸ್ಪ್ರೇನೂ ಮಾಡ್ತೀನಿ ರೀ. ಇದನ್ನು ಚಲೋ ಕ್ವಾಲಿಟಿ ಬರ್ತೈತಿ. ಈ ಥರ ಮಾಡಿ ಚಲೋ ಇಳ್ತೀವಿ ಅಂತ ಒಂದು ವ್ಯವಸ್ಥೆ ಮಾಡೋದು. ವಿಷಕಾರಿ ಕಾಯಿಪಲ್ಯವನ್ನು ಕೊಡುವಂಥದ್ದು ನಮ್ಮ ಸಾಧ್ಯ ಆದಷ್ಟು ನಮ್ಮದು ದುಡ್ಡು ಅಷ್ಟೇ ನಾವು ನೋಡಬಾರ್ದು. ರೈತಿಗೆ ನಾವು ಕಸ್ಟಮರಿಗೆ ನಾವು ವಿಷ ತಿನ್ನಿಸ್ತೀವಿ ಅಂತಂದು ನಾವು ತಲೆಯಾಗಿ ಇಟ್ಕೊಂಡ್ಬಿಟ್ಟು ಏನು ಸ್ಪ್ರೇ ಮಾಡಬೇಕು ಅಂತ ನಾವು ನೋಡ್ಕೊಂಡು ಮಾಡಬೇಕು ಸರ್. ನಾನು ಬೆಳಗಾವ, ಬಾಗಲಕೋಟ, ಬಿಜಾಪುರ, ಇಂಡಿ, ಸಿಂದಗಿ ಮಾರ್ಕೆಟಿಂಗ್ ಬದಲಾಗತ್ತೆ ಎಲ್ಲ ಕಡೆ ವ್ಯಾಪಾರಸ್ಥರು ನಂಗೆ ಪರಿಚಯ ಇದ್ದಾರೆ. ರೇಟ್ ಬಂದೈತಪ್ಪ ಅಂದ್ರೆ ಎಲ್ಲ ಟನ್ ಹುಡುಕ್ಯಾಡ್ತಾರೆ. ಯಾಕಂದ್ರೆ 100% ಅವ್ರ ಕ್ರಾಪ್ ಇರ್ತೈತೆ ದೇಶದಿಂದ. ಅದೊಂದು ಇದು ಏನೋ ಒಂದು ಮಾಡ್ಕೊಂಡು ಬಂದೀವಿ ಒಟ್ರಾಗ. ನಮ್ಮಲ್ಲಿ ಇಂಡಿಯನ್ ಟೆಕ್ನಾಲಜಿ ಎಲ್ಲರ ಸಂಬಂಧ ಏನೈತೆ ಅದು ಯಾವಾಗ ಮಾಡಬೇಕು ಅನ್ನೋ ಒಂದು ಏನೋ ಪ್ಲ್ಯಾನ್ ಇರ್ತೈತೆ. 99%, 100%, 99% ನಾನು ಸಕ್ಸಸ್ಸೇ ಇರ್ತೀನಿ. ಕಾರಣ ಯಾವ ಮಾರ್ಕೆಟ್ ಎಲ್ಲಿ ಇದು ಮಾಡ್ಬೇಕಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಂಡ್ಬಿಟ್ಟು ಒಂದು ಕಳಿಸೋದು. ನನಗೆ ಪಡಕ್ಕೆ ಬಂದ ಒಯ್ತಾರೆ ಹೆಚ್ಚು ಕಮ್ಮಿ 80% ರೇಟ್ ಬಂದ ಟೈಮ್ದಾಗ. ರೇಟ್ ಇಲ್ಲ ಟೈಮ್ದಾಗ ಯಾರು ಬರೋದಿಲ್ಲ. ವಿಶೇಷ ಆ ಟೈಮ್ದಾಗ ನಂದು ಇರೋದಿಲ್ಲ. ಈಗ ಲಾಸ್ಟ್ ಟೈಮ್ದಾಗ ನಾವು ಭಾಳ ಸಲ ಪೆಟ್ಟು ತಿಂದಿದ್ದೀವಿ ನಾವು. ಒಂದು 120 ಟನ್ ಇತ್ತು. 120 ಟನ್ಗೆ ನೀವು 2.5 ಲಕ್ಷ ಖರ್ಚು ಮಾಡಿ ಹೇಳಿರಲಿಲ್ಲ. 1,75,000 ರೂಪಾಯಿ ಆಯ್ತು, 75,000 ರೂಪಾಯಿ ಲಾಸ್ ಆಯ್ತು. ನಾವು ಎಲ್ಲಿ ಕೆಟ್ಟ ಮೂಲಕ ನಮ್ಗೆ ಬುದ್ಧಿ ಗೊತ್ತಾಕತಿ. ನಾವು ಲಾಸ್ ಆದ ಮೂಲಕ ಲಾಭದ ಹಾದಿ ನಾವು ಆಗ ಹುಡುಕಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಮತ್ತು ನಾವು ರೇಟ್ ಇಲ್ಲ ಅಂತೇಳಿ ಯಾವುದಕ್ಕೂ ಹಾಕಕ್ಕೆ ಬಿಡಬಾರ್ದು. ಈಲ್ಡ್ ಚಲೋ ತೆಗೆದು ಕ್ವಾಲಿಟಿ ತೆಗೆದು ಅದಕ್ಕೆ 100% ನಮಗೆ ಅದಕ್ಕೆ ಭವಿಷ್ಯ ಇರ್ತೈತಿ. ಚಲೋ ಈಲ್ಡ ಹೈ ಈಲ್ಡಿಂಗ್ ತೆಗೆದು ಕ್ವಾಲಿಟಿ ತೆಗೆದು ಕ್ವಾಲಿಟಿಗೆ ಯಾವಾಗಾದರೂ ಸ್ವಲ್ಪ ರೇಟ್ ಇರ್ತೈತಿ. ಮತ್ತು ನಮ್ಗೆ ಏನಪ್ಪ ರೇಟ್ ಕಮ್ಮಿ ಆಗೈತಿ ಅದಕ್ಕೆ ಹಾಕೋದು ಬಿಡಬಾರ್ದು. ಚಲೋ ಈಲ್ಡ್ ತೆಗೆದು ಕ್ವಾಲಿಟಿ ತೆಗೆದು ಅದಕ್ಕೆ ಭವಿಷ್ಯ ಇದ್ದೇ ಇರ್ತೈತಿ. ಇವು ಸುಮಾರು ನಾ ಎಲ್ಲ ಕಡೆಯೂ ಮಾರ್ಕೆಟಿಂಗ್ ಮಾಡ್ತೀನಿ. ಗೋವಾಕ್ಕೂ ಹೋಗ್ಕತಿ, ಬೆಳಗಾವಕ್ಕೆ ಹೋಗ್ಕತಿ, ಸಂಕೇಶ್ವರ ಹೋಗ್ಕತಿ. ಆದರೆ ಅವರ ರೇಟ್ ಇದ್ರೆ ಇಲ್ಲಿ ಪ್ರಾಡಕ್ಟ ಬಂದು ತೊಗೊಂಡು ಹೋಗ್ತಾರೆ. ಈಗ 12 ರೂಪಾಯಿ ಜಾಗದ ಮ್ಯಾಗ ಒಯ್ಲಾಗ್ತಾರೆ. ಅನೇಕ ರಾಷ್ಟ್ರ ಪ್ರಶಸ್ತಿಗಳಿಗೆ ಭಾಜನರಾಗಿರುವ ಧನಪಾಲ ನಾನಪ್ಪ ಯಲ್ಲಟ್ಟಿ ಅವರು ಮಿಶ್ರ ಬೆಳೆಯು ಬದುಕನ್ನು ಸುಂದರವಾಗಿ ಕಟ್ಟಿಕೊಡುತ್ತದೆ ಎಂಬ ಮಾತಿಗೆ ಉತ್ತಮ ಉದಾಹರಣೆಯಾಗಿದ್ದಾರೆ.